ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರದಲ್ಲಿ ಮತ್ತೊಮ್ಮೆ ನಿತೀಶ್ ರಾಜ್ಯಭಾರ ನಿಶ್ಚಿತ ಎನ್ನಲಾಗ್ತಾ ಇದೆ. ನವೆಂಬರ್ 22ರಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಸಿಎಂಗಳು ಭಾಗಿಯಾಗಲಿದ್ದಾರೆ. ನಾಳೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಹಾಗಾದ್ರೆ ವಿಧಾನಸಭೆಯ ವಿಸರ್ಜನೆಯನ್ನ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ವಿಸರ್ಜನೆಯ ಬಳಿಕ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನ ನೀಡಲಾಗುತ್ತೆ. ಪ್ರತಿ 6 ಶಾಸಕರಿಗೆ ಒಬ್ಬ ಸಚಿವ ಸ್ಥಾನಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿಗೆ 15ರಿಂದ 16, ಜೆಡಿಯುಗೆ 14 ಸ್ಥಾನಗಳು ಅದರಲ್ಲಿ ನಿಶ್ಚಿತ. ಇನ್ನು ಎಲ್ಜೆಪಿಗೆ 3, ಎಚ್ಎಂಗೆ 1, ಆರ್ಎಲ್ಎಸ್ಗೆ 1 ಮಂತ್ರಿಗಿರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆ ಬಿಜೆಪಿ ನೇತೃತ್ವದ ಎನ್ಡಿಎ 202 ಸ್ಥಾನ ಗೆಲ್ಲುವ ಮೂಲಕ ಒಂದು ರೀತಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಬಿಜೆಪಿ, ಜೆಡಿಯು ಹಾಗೂ ಎಲ್ಜೆಪಿ ಪಕ್ಷದ ಐತಿಹಾಸಿಕ ಸಾಧನೆಗೆ ಎಲ್ಲೆಡೆಯೂ ಕೂಡ ಭಾರಿ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವೇಳೆ ಕಾಂಗ್ರೆಸ್ ಇದು ಮತಗಳ್ಳತನದ ಗೆಲುವು ಅಂತ ಹೇಳಿ ಎಂದಿನಂತೆ ಆರೋಪವನ್ನ ಕೂಡ ಮುಂದುವರಿಸಿದೆ. ಹಾಗಾಗಿ 202 ಸ್ಥಾನ ಗೆದ್ದಿರುವಂತಹ ಎನ್ಡಿಎ ಸರ್ಕಾರ ರಚನೆಯ ತಯಾರಿಯಲ್ಲದೆ ಹಾಗೆ ಮತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಹೊಸ ಮುಖ್ಯಮಂತ್ರಿ ಬಿಹಾರಕ್ಕೆ ಬರ್ತಾರಾ ಅನ್ನುವಂಥ ಎಲ್ಲ ಚರ್ಚೆಗಳು ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಬಿಹಾರದಲ್ಲಿ ಮತ್ತೊಮ್ಮೆ ನಿತೀಶ್ ರಾಜ್ಯಭಾರ ನಿಶ್ಚಿತ ಅಂತ ಹೇಳಲಾಗ್ತಿದೆ. ಹಾಗಾಗಿ ನವೆಂಬರ್ 22ರಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಅದಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳು ಕೂಡ ಸಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಭಾಗಿಯಾಗ್ತಾರೆ. ನಾಳೆ ಸಂಪುಟ ಸಭೆ ನಡೆಯುತ್ತೆ. ಆ ಒಂದು ಸಂಪುಟ ಸಭೆಯಲ್ಲಿ ವಿಧಾನಸಭೆಯ ವಿಸರ್ಜನೆ ಆಗಲಿದೆಯಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಪ್ರತಿ 6 ಶಾಸಕರಿಗೆ ಒಬ್ಬ ಸಚಿವ ಸ್ಥಾನಕ್ಕೆ ಅಂತ ಹೇಳಿ ಸದ್ಯ ನಿರ್ಧಾರವನ್ನ ಮಾಡಲಾಗಿದೆ.